ಇಷ್ಟ ನಾನು ಮಕ್ಕಳನ್ನ ಬೈಯೋದು ಅತಿಯಾಗಿ ತಪ್ಪನು ತಪ್ಪೇನೆ. ಜಾಸ್ತಿ ನಾನು ಅತಿಯಾಗಿ ಬೈದು ಇವಾಗ ನಾನು ಮಾತೇ ಕೇಳ್ದಂಗೆ ಅದನ್ನ ಅತಿಯಾಗಿ ಬೈಲೂಬಾರ್ದಂತೆ, ಮಕ್ಕಳನ್ನ ಅತಿಯಾಗಿ ಒದಿಲೂಬಾರ್ದಂತೆ. ಹೋಗು. ನಾನು ಹೆಂಗೆ ಅವಾಗ ಇಟ್ಕೊಂಡಿದ್ದೆ ನಮ್ಮ ಸ್ನೇಹಮ್ಮ, ಅವಾಗ ಹೆಂಗಿತ್ತು, ನನ್ನ ಮಾತು ಮೀರ್ತಿರ್ಲಿಲ್ಲ. ಅಮ್ಮನ ಮಾತು ಅಂದರೆ ಸಾಕು, ಮೀರ್ತಿರ್ಲಿಲ್ಲ. ನಾನು ಏನಾನ ಹೇಳಿ ನಾನು ಹಾಕಿರೋ ಗೆರೆ ದಾಡ್ತಿರ್ಲಿಲ್ಲ. ಇವತ್ತಂಗೆ ನೆನೆಸ್ಕೊಂಡ್ರೆ ನಮ್ಮ ಸ್ನೇಹಮ್ಮನ ಬುದ್ಧಿ ಎಲ್ಲೋ ತಪ್ಪ ಅನ್ನಿಸ್ತೈತೆ ಹೋಗತ್ತೆ. ಓತು ಮುಂತೋ ಇಲ್ವೋ ಅಮ್ಮಂಗಾಗತ್ತೆ. ಅಲ್ಲಿ ಹೊಡೆಯರು ಕಿಕ್ಕದು ಒಂದಿಟ್ಟು ಬಂಡಾಟನೆಲ್ಲ ಹೊಡೆಯರು. ಅವ್ರ ಕೈ ಇಕ್ಸ್ಕೊಂಡು ಉಮ್ಲಿ ಮಾಡಿ ಇಕ್ಸ್ಕೊಂಡು ಗೊತ್ತಾಗುತ್ತೆ. ಅಲ್ಲಿ ಹೊಡೆಯರ್ದು ಯಾರನ ಹೋದ್ರು ಒಂದಿಟ್ಟು ಒಂದು ದೊಡ್ಡ ಕಾಪಿ ನೀರು ಕೊಡೋದು ಕಷ್ಟ. ಯಾರನ ಹೋಗ್ಯಾರ ಅಂದ್ರೆ ಒಂದು ದೊಡ್ಡ ಫಿಲ್ಟ್ರ್ ನೀರು ಕೊಡೋಕೆ ಫಿಲ್ಟ್ರ್ ನೀರು ಅಂತಾರೆ. ಅಂತಲ್ಲಿ ಹೊಡೆಯವ್ರ ಮನೆ ಬಾಕ್ಲಕ್ಕೆ ಹೋಗಿ ಅಯ್ಯ ಅಂಬ್ಲಿ ಚೆಂದಾಗ ಗೊತ್ತಾಗುತ್ತೆ. ಏನಂದ್ರು ಆನೆ ಒಂಥರ ಮನಸ್ಸಿಗೆ ತಡ್ಕೊಂಬಕ್ಕಾಗಲ್ಲ, ಒಂಥರ ಬೇಜಾರಾದಂಗೆ ಆಗುತ್ತೆ. ನಮ್ಗೆ ಯಾಕಪ್ಪ ಇಂಥ ಬುದ್ಧಿ ಬಂತು, ಅವಳ ಜೀವನ ಯಾಕಪ್ಪ ಹಿಂಗಾಯ್ತು. ಬಂಗಾರದಂಗೆ ಇರ್ಬೋದಾಯ್ತು ನನಗಂತೂ. ಅವಾಗ ಅವಳು ಚೆನ್ನಾಗಿದ್ದಾಗ ನನ್ನ ಮಗಳು ಬಾಳು ಚೆನ್ನಾಗೈತಿ. ನನಗಿನ್ನು ಯಾವ ಚಿಂತೆನೂ ಇಲ್ಲ ಅನ್ಕೊಂತಿದ್ದೆ. ದೇವರು ಯಾವ ಚಿಂತೆನೂ ಇಲ್ಲ ಅಂತ ಅನ್ಕೋಬೇಕಾದ್ರೆ ಯಾವುದಾದ್ರೂ ಒಂದು ತಂದು ಬಿಡ್ತಾನೆ, ಯಾವುದಾದ್ರೂ ಒಂದು ಕೊಟ್ಟೆ ಕೊಡ್ತಾನೆ. ಚಿಂತೆ ನಂಬಕ್ಕೆ ಯಾವ ಮನುಷ್ಯನಿಗಾಗಲಿ ಒಂದು ಚಿಂತೆ ಅನ್ನೋದು ಇದ್ರೇನೆ ದೇವ್ರು ನೆನೆಸೋದು. ಯಾವ ಚಿಂತೆ ಇಲ್ದಂಗೆ ಅವನು ಇರಲಿ, ದೇವರಿಗೆ ಬೆಲೆ ಇರಲ್ಲ. ಅದಕ್ಕೆ ದೇವರು ಯಾರಿಗೆ ಆಗಲಿ ಒಂದೊಂದು ಚಿಂತೆ ಕೊಟ್ಟಿರ್ತಾನೆ. ನಾನು ಹಂಗೆ ಅನ್ಕೊಂತಿದ್ದೆ. ನಮ್ಮ ಅಯ್ಯಪ್ಪನೂ ಚೆನ್ನಾಗಾತು, ನನ್ನ ಮಗನೂ ಓದ್ತಾನೆ. ಇನ್ನೇನು ನಾನು ಇಟ ದುಡಿತೀನಿ. ಹಾಲು ಕರ್ದು ಹಾಕಿ ಸೀಮೆಸ್ಕೊಂಡು ಕಟ್ಕೊಂಡು ನಾನು ಇಟ ದುಡಿತೀನಿ. ಇನ್ನೇನು ನನಗಿನ್ಯಾವ ಚಿಂತೆನೂ ಇಲ್ಲ. ನನ್ನ ಮಗಳೂ ಚೆನ್ನಾಗಾದ್ಲು, ನೆಕ್ಸ್ಟ್ ಮನೆ ಕಟ್ಕೊಬಿಟ್ರೆ ಸಾಕು, ನಮಗಿನ್ನೇನು ಯಾವ ಚಿಂತೆ ಇಲ್ಲ. ಚಿಂತೆ ಇಲ್ದಂಗೆ ಇದ್ದೀವಿ ಅಂತಿದ್ದೆ. ದೇವ್ರು ಅಷ್ಟೊತ್ತಿಗೆ ಇದನ್ನು ಒದಗಿಸ್ಬಿಟ್ಟ. ಯಾವುದಾದ್ರೂ ಒಂದು ಕೊಟ್ಟೆ ಕೊಡ್ತಾನೆ ದೇವರು. ಎಷ್ಟೇ ಆಗಲಿ ಬೈದ್ರೂ ಆಳೆ ಮನಸ್ಸು ತಡೆಯಲ್ಲ, ಬೇಜಾರಾಗ್ತೈತೆ. ಏನು ಮಾಡೋಣಪ್ಪ ಅನ್ನಿಸ್ತೈತೆ, ಬೇಜಾರಾದಂಗೆ ಆಗುತ್ತೆ. ಯಾಕೆ ಹಂಗಳ್ತ ಕುತ್ಕೊಂಡಿದೀಯಾ? ನಮ್ಮ ಸ್ನೇಹಮ್ಮ ನೋಡು ಎಷ್ಟು ಬೇಜಾರ ಮಾಡ್ಕೊಂಡು ಹೆಂಗೆ ಮಾತಾಡಿ ಹೋಯ್ತು ಅಂತ ಹೇಳಿ ಫುಲ್ ಬೇಜಾರಾಗ್ತೈತಿ. ಅಲ್ಲ ನಮ್ಮ ಹಾಕಿರೋ ಗೆರೆ ತಾಡ್ದಿಲ್ದಾಳು ಅವ್ರು ಕಂಡವ್ರ ಮಾತು ಕೇಳ್ಕೊಂಡು ಇವತ್ತು ಅವಳ ಜೀವನನೇ ಹಾಳು ಮಾಡ್ಕೊಂತ ಇದ್ದಾಳಲ್ಲಪ್ಪ ಅನ್ನಿಸ್ತೈತಿ. ಕಂಡವ್ರ ಮಾತು ಕೇಳಬಾರ್ದಾಗಿತ್ತು ಅವಳು. ಕೇಳಿ ಇವತ್ತು ಅವಳ ಜೀವನ ಎಲ್ಲಿಗೆ ಮಾಡ್ಕೊಂಡವಳೆ ಅಂದರೆ ಹೇಳ್ಬಾರ್ದು. ಏನು ಮಾಡೋದು ಏನೋ ಅಪ್ಪ ದೇವ್ರೆ, ಇನ್ನು ಯಾವ ಬುದ್ಧಿ ಕಲ್ಕೊಂಬತ್ತೋ ನಮ್ಮ ಸ್ನೇಹಮ್ಮ ಅಮ್ಮಂಗಾಗೈತೆ ನನಗೆ. ಇವಾಗ ಹೋಗೈತಲ್ಲ, ಅವರು ಒಂದು ಲೋಟ ಕಾಫಿ ಕೊಡೋದು ಬಂಡಾಟ, ಯಾರಿಗಾನು ಮನೆ ಬಾಕ್ಲಕ್ಕೆ ಹೋದ್ರೆ ಒಂದು ಲೋಟ ನೀರು ಕೊಡೋದು ಬಂಡಾಟ ಅಂತಾರೆ. ಎಷ್ಟು ದಿವಸ ಇಕ್ಕೊಂತಾರೆ? ನಿನಗೆ ಗೊತ್ತೈತೆ ನಿಮ್ಮ ಅಕ್ಕನ ಬುದ್ಧಿ ಹೆಂಗೆ ಅಂತ ಹೇಳಿ ಗೊತ್ತೈತೆ. ನೀನು ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಅವ್ರು ಎಂಥವ್ರು ಅಂಬೋದು ಗೊತ್ತಿರ್ಬೇಕಾದ್ರೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಅವರೇ ಬುದ್ಧಿ ಕಲಿಸ್ತಾರೆ, ಅವಾಗ ಅವ್ರಿಗೆ ಬುದ್ಧಿ ಅವಳಿಗೆ ಬುದ್ಧಿ ಬರುತ್ತೆ. ತಲೆ ಕೆಡಿಸಿಬೇಡ, ಹೋದ್ರೂ ಹೋಗಲಿ, ಒಂದೆರಡು ದಿನ ಇರಲಿ ಅವಳು. ಎಂತೆಂಥ ಜನ ಹೆಂಗೆ ಅಂತೇಳಿ ಎಲ್ಲ ಅನುಭವಿಸ್ದಾಗೆ. ಅದು ಹೆಂಗೆ ತಾಯಿ ಹೊಟ್ಟೆಗೆ ಹೆಂಗೆ ಐತೆ ಹಂಗೆ ಐತೆ. ನಮ್ಮ ಮನೆಯಾಗೆ ಹೆಂಗಿತ್ತು ಅಲ್ಲಿ ಶಾಂತಕರ ಮನೆಯಾಗೂ ಹಂಗೆ ಐತೆ. ಅವರು ಹೆಂಗೆ ನೋಡ್ಕೊಂಬಾರ ಹಂಗೇನೆ ನಾವು ಹೆಂಗೆ ನೋಡ್ಕೊಂತಿದ್ವೋ ಅಲ್ಲೂ ಹಂಗೆ ಐತಿ. ಇಲ್ಲಿನ ಬದುಕನ ಮಾಡೋದು ಅಲ್ಲಿ ಇನ್ನೂ ಸುಖವಾಗಿತ್ತು ಅಂತ ಅನ್ನು. ಅದಕ್ಕಿನ್ನ ಎಂತೆಂಥ ಜನ ಇರ್ತಾರೆ ಏನೋ ಅಂತ ಅನುಭವ ಆಗಿಲ್ಲ. ಬೇರೆ ಕಡೆಗೆ ಮದುವೆ ಆಗಿದ್ರೆ ಇನ್ನೂ ಬೇರೆಯವ್ರಿಗೆ ಯಾರಿಗಾನ ಕೊಟ್ಟಿದ್ರೆ ಅನುಭವ ಆಗೋದು. ಇವಾಗ ಯಾಕಂದರೆ ಎಲ್ಲೇ ಆಗಿರೋದ್ರಿಂದ ನಾವೇ ಇಷ್ಟಪಟ್ಟು ಕೊಟ್ಟಿರೋದಕ್ಕೆ, ಅದು ಇಷ್ಟಪಟ್ಟು ಮದುವೆ ಆಗಿರೋದಕ್ಕೆ ಅನುಭವ ಆಗಿಲ್ಲ. ಅನುಭವಿಸ್ಲಿ. ಬೇರೆ ಕಡೆಗೆಲ್ಲ ಎಂತೆಂಥ ಜನ ಇರ್ತಾರೆ ಏನೋ ಎತ್ತ ಅಂತ ಎಲ್ಲ ಅನುಭವ ಆಗಬೇಕು. ಅನುಭವ ಆದಮೇಲೆ ಅವಾಗ ಅವರಿಗೆ ಒಂದು ಜೀವನ ಅಂದರೆ ಏನು, ಗಂಡ ಹೆಂಡತಿ ಅಂದರೆ ಏನು ಅಂತ ಅವ್ರಿಗೆ ಗೊತ್ತಾಗೋದು. ಫಸ್ಟಿಗೆ ಹಂಗೆ ಮದುವೆ ಆಗಿ ಸುಮ್ಮನೆ ಒಂದೆರಡು ದಿನ ಚೆನ್ನಾಗಿರ್ತಾರೆ. ಆಮೇಲೆ ಪ್ರಶ್ನೆ ವರ್ಷ ಗಂಡ ಹೆಂಡತಿ ಮಧ್ಯೆ ಜಗಳ ಬಂದೇ ಬರುತ್ತೆ. ಆಮೇಲೆ ಹೋಗ್ತಾ ಮಕ್ಕಳು ಮರಿ ಆದಂಗೆ ಅವ್ರಿಗೂ ಆಮೇಲೆ ಜವಾಬ್ದಾರಿ ಎಂಬುದು ಬರುತ್ತೆ. ಆಮೇಲೆ ಜೀವನ ಏನು ಅಂತೇಳಿ ಅವ್ರಿಗೂ ಗೊತ್ತಾಗುತ್ತೆ. ಆಮೇಲೆ ಚೆನ್ನಾಗಿ ಆಗ್ತಾರೆ ಎಲ್ಲ. ನೋಡಿ ಬಂತಾಡಿ. ಸುಮ್ಮನೆ ಒಂದೆರಡು ದಿನ ಬುದ್ಧಿ ಕಲ್ಕೊಂಬ್ಲೇಳು. ಎಷ್ಟೇ ತಲೆ ಕೆಡಿಸ್ಕೋಬಾರ್ದು ಅಂದಂಗೆಲ್ಲನ ಎಷ್ಟು ಬೇಜಾರಾಗ್ತೈತಿ. ಏನು ಮಾಡೋದು? ಇವಳಿಗೆ ಯಾಕೆ ಬುದ್ಧಿ ಇಲ್ವಪ್ಪ ಅಮ್ಮಂಗಾಗುತ್ತಲ್ಲ. ಅವ್ರು ಏನು ಅನ್ಕೊಂಬನ, ಅವ್ರು ಎಷ್ಟು ಬೇಜಾರಾದ್ರು. ಅವ್ರ ಮಂತಕ್ಕೂ ಹೋಗಿ ಬರೋಣ ಅಂತ ಇದ್ದೀನಿ. ಅವ್ರ ಮಂತಕ್ಕೂ ಹೋಗಿ ಎಲ್ಲರಿಗೂ ಮಾತಾಡಿ ಹೇಳಿ ಬರೋಣ ಅಂತ ಇದ್ದೀನಿ. ಬೇಜಾರಾಗಬೇಡ್ರಿ ಅಂತ ಹೇಳಿ ಬರೋಣ ಅಂತ ಇದ್ದೀನಿ. ಓದ್ಲೇನೆ ಕಲಮ್ಮ. ಓದ್ಲಿ ಅಕ್ಕ, ಹೋಗಿದ್ದಾಳೆ. ಅದನ್ನೇ ಚಿಂತೆ ಮಾಡ್ತಾ ಕುತ್ಕೊಂಡಿದ್ವಿ. ನೋಡು ಹಿಂಗೆ ಓದ್ಲು. ನಮ್ಮಮ್ಮನಿಗೆ ಯಾಕೆ ಇಂಥ ಬುದ್ಧಿ ಬಂತು ಏನೋ ಎತ್ತ ಅಂತೇಳಿ ನಾನು ನಮ್ಮ ಅಪ್ಪದನ್ನೇ ಯೋಚನೆ ಮಾಡ್ತಾ ಕುತ್ಕೊಂಡಿದ್ವಿ. ನನಗೆ ಹಂಗೆ ಹೇಳೋ ಬತ್ತಿತ್ತು. ಏನು ಮಾಡೋಣ, ಸುಮ್ಮನೆ ಕುತ್ಕೊಂಡಿದ್ವಮ್ಮ. ಇನ್ನೇನು ಅವ್ರು ನಂಬಕ್ಕಾಗಲ್ಲ, ಆಡೋಕ್ಕಾಗಲ್ಲ ಏನೋ ಅಂಥ ಜನ. ಇವಾಗ ತೊಗೊಂಬಂಗಿಲ್ಲ, ಈಗಿನ ಮಕ್ಳನ್ನೇ ತೊಗೊಂಬಂಗಿಲ್ಲ, ಆಡೋಂಗಿಲ್ಲ. ಮೊದಲು ನಾನು 2 ಹೋದ್ರೂ ಒದ್ದಿಸ್ಕೊಂಬಳಿ ಹೊಡಿಯೋಕ್ಕಾಗುತ್ತೇನೋ ಯಾಕೆ? ಮೊದಲು ನಾನೇನಿಲ್ಲ ಸರಿ 2 ಬಿಡ್ತಿದ್ದೆ. ಇವಾಗ ಹಂಗೆ ಒಯ್ಯಂಗಿಲ್ಲ, ಏನಿಲ್ಲ. ಏನು ಮಾಡೋಣ ಹೋಗತ್ತೆ. ಬಿಡತ್ತೆ
ಸುಮ್ಮನೆ ಯಾಕೆ ಟೆನ್ಷನ್ ತಮ್ತಿ ಹೋಗಿ ಹೇಳೋ 2 ದಿನ ಅನ್ಬೋಸ್ಲಿ ಕಂಡರ ಮನೆ ಒಳಗಿದ್ದು ಅನ್ಬೋಸ್ಕೊಂಡು ಬೋರ್ಲಿ ಗೊತ್ತಾಗುತ್ತೆ ಸುಮ್ಕಿರು ಹೇಳ್ಬೇಡ. ಅವ್ರಿಗೆ ಹೋಗಿ ಹೇಳ್ಬಾರಣ ಅಂತ ಶಾಂತ ಕೈರ್ಗೆ ಹೋಗಿ ಹೇಳಿ ಬರ್ತೀನಿ. ಒಂಥರ ಬೇಜಾರಾಗೈತಿ, ಏನು ಮಾಡೋಣ. ಸಮಾಧಾನ ಮಾಡ್ಕೊಂಡು ಹಿಂಗೆ ಹೋಗಿ ಅವಳಂತ ಹೇಳ್ಬೋತೀನಿ. ಅದೆಲ್ಲ ಅವ್ರು ಏನು ಅಂತಾರೆ ನೋಡೋಣ. ಹೇಳ್ಬರೋಗಿ ಹೋಗು. ಹೋಗ್ಯದಾಳೆ ಹಿಂಗೆ 1-2 ದಿನ ಸುಮ್ಮನಿರ್ರಿ ಅಂತ ಹೇಳ್ಬರೋಗು. ಅನುಭವಿಸತಕ್ಕ ಸುಮ್ಮನಿರಲ್ಲಿ. ಈಗ ಯಾರ ಮನೆಯಾಗಲಿ ಎಷ್ಟಕ್ಕೆ ನೋಡ್ಕೋಬೇಕು ಅಷ್ಟಕ್ಕೆ ನೋಡ್ಕೊಂಬೋದು. ಯಾರು ಹೊತ್ತಿಯಾಗಿ ನೋಡ್ಕೊಂಬಲ್ಲ. ಅಲ್ಲಿರ್ಲಿಕ್ಕೆ ಗೊತ್ತಾಗುತ್ತೆ. ಇದ್ದು ಅನುಭವಿಸ್ಲಿ ನೋಡಿ ಸುಮ್ಮನೆ. ಎದ್ದು ಬಾ ಸ್ನೇಹ, ಆ್ಯಕ್ಟಿವ್ ಆಗಿರ್ಬೇಕು ಸ್ವಲ್ಪ. ನೀನು ಹಿಂಗಿರೋದಕ್ಕೆ ಮತ್ತೆ ನೀನು ಹಿಂಗೆ ಸದ್ರ ತಗೊಂಡಿರೋದು. ಮಕ್ಕ ಇಳೆ ಬಿಡ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ಯಲ್ಲ. ಆ್ಯಕ್ಟಿವ್ ಆಗಿರ್ಬೇಕು ಸ್ವಲ್ಪ. ಮನೆಗಿರೋ ಕೆಲಸ ಏನಾದರೂ ಮಾಡೋದು, ಏನಾದರೂ ಮಾಡ್ತಾ ಇದ್ರೆ ಮನಸ್ಸಲ್ಲಿರೋದೆಲ್ಲ ಹೋಗ್ಬಿಡುತ್ತೆ. ನೀನು ಸುಮ್ಮನೆ ಈ ರೀತಿ ಮಕ್ಕ ಇಳೆ ಬಿಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ರೆ ಹೆಂಗಮ್ಮ? ಅಮ್ಮಯ್ಯ ಏನಾದರೂ ಕೆಲಸ ಮಾಡ್ತಾಯಿತ್ತಲ್ಲ, ಅಮ್ಮನ ಜೊತೆಗೆ ಏನಾದರೂ ಕೆಲಸ ಮಾಡ್ಬಾ ನೀನು. ಶೋಭಕ್ಕ ಬೇಜಾರಾಗಿದೆ ಯಾಕೋ ಒಂಥರ ಮನಸ್ಸಿಗೆ ಬೇಜಾರಕ್ಕ. ಏನಪ್ಪ ಹಿಂಗಾಯ್ತು ಅಂತ ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋಂಕಾಗುತ್ತೆ. ಏನು ಮಾಡೋದಕ್ಕೂ ಮನಸ್ಸಿಲ್ಲ ನನಗೆ. ಅಯ್ಯೋ ಬೇಜಾರಾಗೇ ಆಗುತ್ತೆ. ಹಂಗಂತ ಹೇಳಿ ಬೇಜಾರಾಗೈತೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡಿರೋಕ್ಕಾಗುತ್ತಾ? ಬಂದಿದೆಯಾ ಅಂದಮೇಲೆ ಏನಾದರೂ ಕೆಲಸಗಳು ಮಾಡ್ತಾ ಇರಬೇಕು. ಅದು ಮನಸ್ಸಿಂದ ಹೋಗ್ತಾ ಇರುತ್ತೆ. ಏನಾದ್ರು ಕೆಲಸ ಮಾಡೋಗು. ಹೋಗು. ಸ್ವಲ್ಪ ಸಿಂಕಲ್ಲಿ ಪಾತ್ರೆಗಳಿದ್ದಾವೆ, ಸ್ವಲ್ಪ ಪಾತ್ರೆಗಳಾದರೂ ತೊಳ್ಕೊಡು ಅಮ್ಮನಿಗೆ. ನಾನು ತೊಳೆಯೋಣ ಅಂತ ಅಂದ್ಕೊಂಡೆ, ನೀನೇ ಬಂದಿದೆಯಲ್ಲ ಅದಕ್ಕೆ ಬಿಡತ್ಲಾಗ ನೀನೇ ತೊಳಿತೀಯ ಅಂತ ಸುಮ್ಮನಾದೆ. ಹೋಗು 1-2 ತೊಳ್ಕೊಡೋಗಿ ಹೋಗು. ನೀನು ಮನಸ್ಸಿಗ ನಾನು ತೊಳಿತಿದ್ದೆ, ಯಾಕಂದ್ರೆ ನಿನಗೆ ಕೆಲಸ ಮಾಡ್ತಾಯಿದ್ರೆ ಅದು ಮನಸ್ಸಿಂದ ಹೋಗ್ಬಿಡುತ್ತೆ. ಕುತ್ಕೊಂಡಷ್ಟು ಯೋಚನೆ ಮಾಡಿದಷ್ಟು ಹಿಂಗೆ ಆಗೋದು. ಅಲ್ಲ ನಿನ್ನ ಮದುವೆ ಆಗಬೇಕು ಒಂದು ಮಾತು ನನಗೆ ಹೇಳಿದ್ರೆ ನಾನು ಹೇಳ್ತಿದ್ದೆ, ಇಂಥವ್ರನ್ನ ಮದುವೆ ಆಗಬೇಕು ಏನು ಅಂತ. ನಿಮ್ಮ ಅಮ್ಮಗೆ ಗೊತ್ತಿಲ್ಲದಲ್ಲೇ ಸುಮ್ಮನೆ ಅಂಥವ್ರಿಗೆ ಕೊಟ್ಬಿಡ್ತು. ನಾನು ಹೇಳಿದೆ, ನಾನು ಹೇಳಿ ಕೇಳಿ ಮದುವೆ ಆಗಮ್ಮ ಅಂತ. ನಾನು ಕೇಳಿದ್ರೆ ಹೇಳ್ತಿದ್ದೆ. ನಾನು ಮಾತಾಡಿಸ್ತಿರ್ಲಿಲ್ಲ ಅವಾಗ. ಸುಮ್ಕಾದ್ವಿ. ಹೋಗಿ ಅಂತ ನನ್ನ ಮದುವೆ ಆದೆ ಅಂತ ನನ್ನ ಮದುವೆ ಆದರೂ ಒಂದೇ, ಆಗಲಿಲ್ಲ ಅಂದರೂ ಒಂದೇ ಅಮ್ಮಂಗೆ. ಅದೇ ಮತ್ತೆ ಹಂಗೆ ಅನಿಸಿರೋದು. ನೋಡಿ ಮಾಡಿ ಆಗಬೇಕಾಗಿತ್ತು. ಮತ್ತೆ ಎಷ್ಟು ಅನುಭವಿಸ್ತಾ ಇದ್ದೀನಪ್ಪ ಅನ್ನಿಸ್ತೈತಿ. ಏನು ಮಾಡೋದು, ಅನುಭವಿಸ್ಲೇಬೇಕಲ್ಲ. ನನಗೊಂದು ಮಾತು ಹೇಳಿದರೆ ಸಾಕಾಗಿತ್ತು ಹಿಂಗೆ ಐತೆ ಅಂತ ಹೇಳಿ. ನನಗೇನು ಮದುವೆಗೂ ಕರೀಲಿಲ್ಲ, ಏನಿಲ್ಲ. ನಿಮ್ಮ ಅಮ್ಮ ಮಾತಾಡ್ಸಲ್ವಲ್ಲ, ಅದಕ್ಕೆ ನನಗೆ ಮದುವೆಗೂ ಕರೀಲಿಲ್ಲ. ಮದುವೆ ಕರೆದಿದ್ರಾದ್ರೂ ಹೇಳ್ತಿದ್ದೆ. ಅವ್ರು ನೋಡಿದ್ದ ಅನುಭವನೇ ಹೇಳ್ತಿದ್ದೆ ನಾನು. ನೋಡಿದ ತಕ್ಷಣ ಹೇಳ್ತಿದ್ದೆ ಅವ್ರೆಂಥವ್ರು, ಏನು ಎತ್ತ, ಅವ್ರು ಹಿಂಗಿರೋ ಜನ ಅಂತ ಹೇಳಿ. ಏನು ಮಾಡೋದು ಬಿಡಕ್ಕ, ನಮ್ಮನೆ ಬರ ಇಂಥ ಕಟ್ಕೊಂಡಿರೋದು ನಮ್ಮನೆ ಬರ ಅಂತ ಅಂದ್ಕೊಂಡು ಅನುಭವಿಸ್ಕೊಂಡಿರೋದಷ್ಟೇ. ಯಾರಿಗೇನೇ ಹೇಳಿದ್ರು ಏನು ಮಾಡೋಕ್ಕಾಗುತ್ತೆ, ನಾವು ಅನುಭವಿಸೋದೇನು ತಪ್ಪೋದಿಲ್ವಲ್ಲ. ನಾನೆಷ್ಟು ಒಳ್ಳೆ ಮಾತಲ್ಲಿ ಹೇಳಿ ನಾನು ಎಷ್ಟು ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡ್ರು ಅವ್ರು ಯಾಕೋ ನನ್ನ ಮೇಲೆ ತುಂಬಾ ಇದು ಮಾಡಿದರು. ಯಾಕೆ ಬಿಡು, ಇಲ್ಲೇ ನಿಮ್ಮ ಮನೆಗೆ ಇದ್ದೀನಲ್ಲ, ಇದ್ದರೆ ಅವರೆಲ್ಲ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ. ಬರಲಿ, ಅವ್ರು ಕರ್ಕೊಂಡು ಹೋಗಕ್ಕೆ ಬರಲಿ, ನಾನು ಸರಿಯಾಗಿ ಉತ್ತರ ಕೊಡ್ತೀನಿ. ಸರಿಯಾಗಿ ಉತ್ತರ ಕೊಟ್ಟು ಕಳಿಸ್ತೀನಿ. ಆವಾಗ ಗೊತ್ತಾಗುತ್ತೆ ಅವ್ರಿಗೆ. ಇನ್ನೇನು ಯೋಚನೆ ಮಾಡಬೇಡ. ಅವ್ರು ಬರಲಿ, ಅವ್ರು ಬರೋವರೆಗೂ ನೀನು ಹೋಗಬೇಡ, ಸರಿನಾ? ಅವ್ರು ಬಂದಮೇಲೆ ನಾನು ಸರಿಯಾಗಿ ಅಂದು ಕಳಿಸ್ತೀನಿ. ನಾನು ಸರಿಯಾಗಿ ಬಿಗೆ ಮಾಡ್ತೀನಿ. ನಿಮ್ಮ ಅಮ್ಮನ ಕೈಲಂತೂ ಆಗಲ್ಲ. ನಾನು ನಮ್ಮಮ್ಮ ಸೇರ್ಕೊಂಡು ಅವ್ರಿಗೆ ಸರಿಯಾಗಿ ಬುದ್ಧಿ ಕಳಿಸ್ತೀವಿ. ಸುಮ್ಮನೆ ನೀನು ಟೆನ್ಷನ್ ತಗೋಬೇಡ, ನಾವಿದ್ದೀವಿ. ಸರಿ ಆಯ್ತಕ್ಕ. ನಿಮ್ಮ ಶೋಭಾಕ ಇರೋದಕ್ಕೆ ಎಷ್ಟೊಂಥರ ಧೈರ್ಯ ಇವಾಗ. ಅಕ್ಕ ಬರಲಿ, ಅವರು ಸರಿಯಾಗಿ ಬಿಗಿ ಮಾಡಿ ಕಳಿಸ್ತೀನಿ. ಸರಿಯಾಗಿ ನಮ್ಮ ಹುಡುಗಿನೇನು ಅಂದ್ಕೊಡ್ದು, ನಮ್ಮ ಹುಡುಗಿಗೇನು ಬೈಕೊಡ್ದು ಅಂತ ಹೇಳ್ತೀನಿ ಅಂತ ಹೇಳಿ ಹೇಳ್ತಾ ಐತೆ. ಅವ್ರೇನಾದರೂ ಬಂದಿದ್ದಾರೆ ಅಂದರೆ ನಮ್ಮ ಶೋಭಾಕ ಸರಿಯಾಗಿ ಬೈದ್ಬಿಡುತ್ತೆ. ಬರಲಿ ಅವರು, ನಮ್ಮಮ್ಮ ಅಂತೂ ಬೈಯಲ್ಲ. ಇವರಾದರೂ ನನಗೆ ಸಪೋರ್ಟ್ ಮಾಡ್ತಾರೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.